ತುಮಕೂರಿನಲ್ಲೂ ಕೂಡ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಬಂಕ್, ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸ್ ರೀಫಿಲ್ಲಿಂಗಿಗೆ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರಿನಲ್ಲೂ ಅಲ್ಲಿಗೆ ಆಟೋ ಗ್ಯಾಸ್ ಸಮಸ್ಯೆ ಶುರುವಾದಂತಾಗಿದೆ. LPGಗಾಗಿ ಬಂಕ್ಗಳ ಮುಂದೆ ಸಾಲು ಸಾಲು ಆಟೋಗಳು ನಿಂತಿವೆ. ಉರಿ ಬಿಸಿಲಲ್ಲೂ 50ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿದ್ದು ಗುಬ್ಬಿ ಗೇಟ್ ಬಳಿಯ ಬಂಕ್ ಬಳಿ ಸರತಿ ಸಾಲಲ್ಲಿ ಕಾಯೋ ಪರಿಸ್ಥಿತಿ ಇದೆ. ಗಂಟೆಗಟ್ಟಲೆ ಕಾದು ಗ್ಯಾಸ್ ಅನ್ನು ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಚಾಲಕರು. ಮಧ್ಯ ಪ್ರಾಂತ್ಯದ ಯುದ್ಧದ ಒಂದು ಎಫೆಕ್ಟ್ ತುಮಕೂರು ಕೂಡ ತಟ್ಟಿರ್ತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಗ್ಯಾಸ್ ಬಂಕ್ಗಳಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಕೇವಲ ಎರಡೆರಡು ಮಾತ್ರ ಓಪನ್ ಆಗಿರ್ತಕ್ಕಂಥ. ಅಂದರೆ ತುಮಕೂರಿನಲ್ಲಿ 8 ಗ್ಯಾಸ್ ಬಂಕ್ಗಳಿರ್ತಕ್ಕಂಥ, ಅದರಲ್ಲಿ 2 ಮಾತ್ರ ಚಾಲನೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆಟೋ ಚಾಲಕರುಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಈಗ ನಾನು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರ್ತಕ್ಕಂಥ ಸೂಪರ್ ಗ್ಯಾಸ್ ಬಂಕ್ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಬಂದು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಈಗಾಗಲೇ ಇಲ್ಲಿ ಸಾಲುಗಟ್ಟಿ ನಿಂತಿರ್ತಕ್ಕಂಥ ಆಟೋಗಳು ನೋಡ್ಬೋದು. ಇಲ್ಲ ಅಭಾವ ಕೂಡ ಸೃಷ್ಟಿಯಾಗಿರ್ತಂದು. ಅಂದರೆ ಕೇವಲ 54 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ನ ದರ ಈಗ 90 ರೂಪಾಯಿಗೆ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಈಗ ಆಟೋ ಚಾಲಕರು ಎಲ್ಲಿ ಓಪನ್ ಇದೆ ಅಲ್ಲಿ ಬಂದು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯ ಗಮನಿಸ್ಬೋದು. ಈಗಾಗಲೇ ಸರ್ತಿ ಕಾಲದಲ್ಲಿ ಕೂಡ ಗ್ಯಾಸ್ ಆಟೋಗಳು ಕೂಡ ನಿಂತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲ್ಲರೂ ಕೂಡ ಬಂದು ಗ್ಯಾಸನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಇಲ್ಲೂ ಕೂಡ ತುಮಕೂರಿನಲ್ಲೂ ಕೂಡ ಯುದ್ಧದ ಒಂದು ಎಫೆಕ್ಟಿಂದಾಗಿ ಗ್ಯಾಸ್ಗೆ ಕೂಡ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಈಗ ಗ್ಯಾಸನ್ನು ಕೂಡ ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಎಷ್ಟೊತ್ತಿನ ವೆಯ್ಟ್ ಮಾಡಿದ್ರೆ ಈಗ ತುಂಬಿಸ್ಕೊಳ್ಳೋ ಗ್ಯಾಸ್? ಅರ್ಧ ಗಂಟೆ ಆಯಿತು ಸರ್, 1 ಗಂಟೆ ಟೈಮ್ ಆಯಿತು ಬಂದು. ಅಲ್ಲಿಂದ ಕ್ಯೂವಿಂದ ತಳ್ಕೊಂಡು ಬಂದಿರೋದು. 1 ಗಂಟೆ ಟೈಮಿಂದ ವೇಸ್ಟ್ ಟೈಮು. ಈಗ ಬಂದಿದ್ದು ದುಡಿಮೆ ಇಲ್ಲ, ಇನ್ನೂ ಏನಿಲ್ಲ. ಬರೀ ಗ್ಯಾಸ್ಗೆ ಹುಡ್ಕಾಡೋದಾಯಿತು ಬೆಳೆ 1 ವಾರದಿಂದ. ಬರೀ ಇದೇ ಆಗೈತೆ ಸರ್. ಏನಾನ ಪರಿಹಾರ ಮಾಡಿಕೊಡಿ ಸರ್ ಗ್ಯಾಸಿಂದು ಅಂತ ಕೇಳ್ಕೊಳ್ತೀವಿ ಸರ್. ಎಷ್ಟು ದಿನದ ಸಮಸ್ಯೆ ಆಗಿದೆ ಇಲ್ಲಿ ಅಂತ ತುಮಕೂರಲ್ಲಿ? ಒಂದು ಜಾಸ್ತಿ ಅಂದರೆ ಒಂದು 15 ದಿವಸದಿಂದ ಸರ್ ಫುಲ್ ಪ್ರಾಬ್ಲಮ್ ಆಗೈತೆ. ಯಾವ ಬಂಕಲ್ಲೂ ಗ್ಯಾಸ್ಗಳಿಲ್ಲ, ಬರೀ 2 ಬಂಕವೆ. 2 ಬಂಕ್ ಅಂದ್ರೆ ಬೆಳಗ್ಗೆ 8-9 ಗಂಟೆಯಿಂದ ಬಂದರೆ 12-1 ಗಂಟೆ ಆಗಿಬಿಡ್ತದೆ ಸರ್ ಗ್ಯಾಸ್ ತುಂಬಿಸ್ಕೊಂಡು ಹೋಗೋಕ್ಕೆ. ಡ್ಯೂಟಿ ಇಲ್ಲ, ಏನಿಲ್ಲ. 1 ರೂಪಾಯಿ ದುಡಿಮೆ ಇಲ್ಲ. ಇನ್ನು ಈಗ ಬಂದಿರೋದು, ನಾವು ಬೆಳಗ್ಗೆ ಬಂದಿರೋದು. ಹಂಗಾಗಿ ಸಮಸ್ಯೆ ಆಗೈತೆ ಸರ್. ಜೀವನ ಇಲ್ಲ ಸರ್. ಆಟೋ ಓಡಿಸೋಣ ನಮ್ಮ ಜೀವನ ಇರೋದು. ಆಟೋ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಸರ್. ಹಂಗಾಗ್ಬಿಡೈತೆ. ಈ ಕಡೆ ಸಾಲಗಳು ಅವೆ, ಸಂಘ ಇದು ಅದು ಅಂದರೆ ಫುಲ್ ಪ್ರಾಬ್ಲಮ್ ಆಗೈತೆ ಸರ್. ಈ ದುಡಿಮೆ ಮಾಡ್ಕೊಂಡು ಹೋದರೆ ಮನೆಯಿಂದ ಸಂಘ ಇದು ಅದು ಮನೆಗೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು. ದುಡಿಮೆ ಇಲ್ಲ ಅಂದರೆ ಏನೋ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಸರ್. ಇದರಿಂದ ನಮ್ಮ ಜೀವನ ಕೂಡ ನಡಿಬೇಕು. ಆದರೆ ಪ್ಯಾಸೆಂಜರ್ ಬಳಿ ನಾವು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಕೂಡ ನಮ್ಮ ಬಳಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಅನ್ನೋ ತಮ್ಮ ಅಳವನ್ನು ಕೂಡ ತೋಡ್ಕೊತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನಲ್ಲೂ ಕೂಡ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಬಂಕ್, ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸ್ ರೀಫಿಲ್ಲಿಂಗಿಗೆ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರಿನಲ್ಲೂ ಅಲ್ಲಿಗೆ ಆಟೋ ಗ್ಯಾಸ್ ಸಮಸ್ಯೆ ಶುರುವಾದಂತಾಗಿದೆ. LPGಗಾಗಿ ಬಂಕ್ಗಳ ಮುಂದೆ ಸಾಲು ಸಾಲು ಆಟೋಗಳು ನಿಂತಿವೆ. ಉರಿ ಬಿಸಿಲಲ್ಲೂ 50ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿದ್ದು ಗುಬ್ಬಿ ಗೇಟ್ ಬಳಿಯ ಬಂಕ್ ಬಳಿ ಸರತಿ ಸಾಲಲ್ಲಿ ಕಾಯೋ ಪರಿಸ್ಥಿತಿ ಇದೆ. ಗಂಟೆಗಟ್ಟಲೆ ಕಾದು ಗ್ಯಾಸ್ ಅನ್ನು ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಚಾಲಕರು. ಮಧ್ಯ ಪ್ರಾಂತ್ಯದ ಯುದ್ಧದ ಒಂದು ಎಫೆಕ್ಟ್ ತುಮಕೂರು ಕೂಡ ತಟ್ಟಿರ್ತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಗ್ಯಾಸ್ ಬಂಕ್ಗಳಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಕೇವಲ ಎರಡೆರಡು ಮಾತ್ರ ಓಪನ್ ಆಗಿರ್ತಕ್ಕಂಥ. ಅಂದರೆ ತುಮಕೂರಿನಲ್ಲಿ 8 ಗ್ಯಾಸ್ ಬಂಕ್ಗಳಿರ್ತಕ್ಕಂಥ, ಅದರಲ್ಲಿ 2 ಮಾತ್ರ ಚಾಲನೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆಟೋ ಚಾಲಕರುಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಈಗ ನಾನು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರ್ತಕ್ಕಂಥ ಸೂಪರ್ ಗ್ಯಾಸ್ ಬಂಕ್ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಬಂದು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಈಗಾಗಲೇ ಇಲ್ಲಿ ಸಾಲುಗಟ್ಟಿ ನಿಂತಿರ್ತಕ್ಕಂಥ ಆಟೋಗಳು ನೋಡ್ಬೋದು. ಇಲ್ಲ ಅಭಾವ ಕೂಡ ಸೃಷ್ಟಿಯಾಗಿರ್ತಂದು. ಅಂದರೆ ಕೇವಲ 54 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ನ ದರ ಈಗ 90 ರೂಪಾಯಿಗೆ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ
ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಈಗ ಆಟೋ ಚಾಲಕರು ಎಲ್ಲಿ ಓಪನ್ ಇದೆ ಅಲ್ಲಿ ಬಂದು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯ ಗಮನಿಸ್ಬೋದು. ಈಗಾಗಲೇ ಸರ್ತಿ ಕಾಲದಲ್ಲಿ ಕೂಡ ಗ್ಯಾಸ್ ಆಟೋಗಳು ಕೂಡ ನಿಂತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಎಲ್ಲರೂ ಕೂಡ ಬಂದು ಗ್ಯಾಸನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಇಲ್ಲೂ ಕೂಡ ತುಮಕೂರಿನಲ್ಲೂ ಕೂಡ ಯುದ್ಧದ ಒಂದು ಎಫೆಕ್ಟಿಂದಾಗಿ ಗ್ಯಾಸ್ಗೆ ಕೂಡ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಎಲ್ಲರೂ ಕೂಡ ಬಂದು ಈಗ ಗ್ಯಾಸನ್ನು ಕೂಡ ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಎಷ್ಟೋ ದಿನ ವೆಯ್ಟ್ ಮಾಡಿದ್ರೆ ಈಗ ತುಂಬಿಸ್ಕೊಳ್ಳೋ ಗ್ಯಾಸ್? ಅರ್ಧ ಗಂಟೆ ಆಯಿತು ಸರ್, 1 ಗಂಟೆ ಟೈಮ್ ಆಯಿತು ಬಂದು. ಅಲ್ಲಿಂದ ಕ್ಯೂವಿಂದ ತಳ್ಕೊಂಡು ಬಂದಿರೋದು 1 ಗಂಟೆ ಟೈಮಿಂದ ವೇಸ್ಟು ಟೈಮು. ಈಗ ಬಂದಿದ್ದು ದುಡಿಮೆ ಇಲ್ಲ, ಇನ್ನೂ ಏನಿಲ್ಲ, ಬರೀ ಗ್ಯಾಸ್ಗೆ ಹುಡ್ಕಾಡೋದಾಯಿತು. ಬೆಳೆ 1 ವಾರದಿಂದ ಬರೀ ಇದೇ ಆಗೈತೆ ಸರ್. ಏನಾನ ಪರಿಹಾರ ಮಾಡಿಕೊಡಿ ಸರ್ ಗ್ಯಾಸಿಂದು ಅಂತ ಕೇಳ್ಕೊಳ್ತೀವಿ. ಸರ್, ಎಷ್ಟು ದಿನದ ಸಮಸ್ಯೆ ಆಗಿದೆ ಇಲ್ಲಿ ಅಂತ ತುಮಕೂರಲ್ಲಿ? ಒಂದು ಜಾಸ್ತಿ ಅಂದರೆ ಒಂದು 15 ದಿವಸದಿಂದ ಸರ್ ಫುಲ್ಲು ಪ್ರಾಬ್ಲಮ್ ಆಗೈತೆ. ಯಾವ ಬಂಕಲ್ಲೂ ಗ್ಯಾಸ್ಗಳಿಲ್ಲ, ಬರೀ ಎಳ್ಳು ಬಂಕವೇ. ಎಳ್ಳು ಬಂಕ್ ಅಂದ್ರೆ ಬೆಳಗ್ಗೆ 8-9 ಗಂಟೆಯಿಂದ ಬಂದರೆ 12-1 ಗಂಟೆ ಆಗಿಬಿಡ್ತದೆ ಸರ್ ಗ್ಯಾಸ್ ತುಂಬಿಸ್ಕೊಂಡು ಹೋಗೋಕ್ಕೆ. ಡ್ಯೂಟಿ ಇಲ್ಲ, ಏನಿಲ್ಲ, 1 ರೂಪಾಯಿ ದುಡಿಮೆ ಇಲ್ಲ. ಇನ್ನು ಈಗ ಬಂದಿರೋದು ನಾವು, ಬೆಳಗ್ಗೆ ಬಂದಿರೋದು. ಹಂಗಾಗಿ ಸಮಸ್ಯೆ ಆಗೈತೆ ಸರ್. ಜೀವನ ಇಲ್ಲ ಸರ್. ಆಟೋ ಓಡಿಸೋಣ ನಮ್ಮ ಜೀವನ ಇರೋದು. ಆಟೋ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಸರ್. ಹಂಗಾಗ್ಬಿಡೈತೆ. ಈ ಕಡೆ ಸಾಲಗಳು ಅವೆ, ಸಂಘ ಇದು ಅದು ಅಂದರೆ ಫುಲ್ ಪ್ರಾಬ್ಲಮ್ ಆಗೈತೆ ಸರ್. ಈ ದುಡಿಮೆ ಮಾಡ್ಕೊಂಡು ಹೋದರೆ ಮನೆಯಿಂದ ಸಂಘ ಇದು ಅದು ಮನೆಗೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು. ದುಡಿಮೆ ಇಲ್ಲ ಅಂದರೆ ಏನೋ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಸರ್. ಇದರಿಂದ ನಮ್ಮ ಜೀವನ ಕೂಡ ನಡಿಬೇಕು. ಆದರೆ ಪ್ಯಾಸೆಂಜರ್ ಬಳಿ ನಾವು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಕೂಡ ನಮ್ಮ ಬಳಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಅನ್ನೋ ತಮ್ಮ ಅಳವನ್ನು ಕೂಡ ತೋಡ್ಕೊತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನಲ್ಲೂ ಕೂಡ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಬಂಕ್, ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸ್ ರೀಫಿಲ್ಲಿಂಗಿಗೆ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರಿನಲ್ಲೂ ಅಲ್ಲಿಗೆ ಆಟೋ ಗ್ಯಾಸ್ ಸಮಸ್ಯೆ ಶುರುವಾದಂತಾಗಿದೆ. LPGಗಾಗಿ ಬಂಕ್ಗಳ ಮುಂದೆ ಸಾಲು ಸಾಲು ಆಟೋಗಳು ನಿಂತಿವೆ. ಉರಿ ಬಿಸಿಲಲ್ಲೂ 50ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿದ್ದು, ಗುಬ್ಬಿ ಗೇಟ್ ಬಳಿಯ ಬಂಕ್ ಬಳಿ ಸರ್ತಿ ಸಾಲಲ್ಲಿ ಕಾಯೋ ಪರಿಸ್ಥಿತಿ ಇದೆ. ಗಂಟೆಗಟ್ಟಲೆ ಕಾದು ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಚಾಲಕರು. ಮಧ್ಯ ಪ್ರಾಂತ್ಯದ ಯುದ್ಧದ ಒಂದು ಎಫೆಕ್ಟ್ ತುಮಕೂರು ಕೂಡ ತಟ್ಟಿರ್ತಕ್ಕಂಥದ್ದು. ತುಮಕೂರಿನಲ್ಲಿರ್ತಕ್ಕಂಥ ಗ್ಯಾಸ್ ಬಂಕ್ಗಳಿಂದ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಕೇವಲ 2 ಮಾತ್ರ ಓಪನ್ ಆಗಿರ್ತಕ್ಕಂಥ. ಅಂದರೆ ತುಮಕೂರಿನಲ್ಲಿ 8 ಗ್ಯಾಸ್ ಬಂಕ್ಗಳಿರ್ತಕ್ಕಂಥ, ಅದರಲ್ಲಿ 2 ಮಾತ್ರ ಚಾಲನೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆಟೋ ಚಾಲಕರುಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಈಗ ನಾನು ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರ್ತಕ್ಕಂಥ ಸೂಪರ್ ಗ್ಯಾಸ್ ಬಂಕ್ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ 100 ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಬಂದು ಸರ್ತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಇಲ್ಲಿ ಗ್ಯಾಸನ್ನು ತುಂಬಿಸುವಂಥ ಕೆಲಸವನ್ನು